ಭಕ್ತನೊಬ್ಬ ಶ್ರೀರಾಮಕೃಷ್ಣ ಪರಮಹಂಸರೊಂದಿಗೆ ಕೇಳುತ್ತಾನೆ, ಸ್ವಾಮಿ, ನನಗೆ ಒಂದು ಸಂಶಯವಿದೆ. ನಮ್ಮ ಇಚ್ಛೆ ಸ್ವತಂತ್ರವಾದುದು ಎಂದು ಹೇಳುತ್ತಾರೆ. ಅಂದರೆ ಒಳ್ಳೆಯದೋ ಕೆಟ್ಟದ್ದೋ ನಮ್ಮ ಮನಸ್ಸಿಗೆ ತೋರಿದುದನ್ನು ನಾವು ಮಾಡಬಹುದು. ಇದು ಸತ್ಯವೇ? ಶ್ರೀರಾಮಕೃಷ್ಣರು ಹೇಳುತ್ತಾರೆ, ಎಲ್ಲವೂ ದೇವರ ಇಚ್ಛೆಯ ಮೇಲೆ ಇದೆ. ಎಲ್ಲ ಅವನ ಲೀಲೆ. ಹಲವು ಕೆಲಸಗಳನ್ನು ಹಲವು ರೀತಿಯಲ್ಲಿ ಮಾಡಿಸುವನು. ಒಳ್ಳೆಯದು, ಕೆಟ್ಟದು, ದೊಡ್ಡದು, ಸಣ್ಣದು, ದುರ್ಬಲವಾದುದು, ಸಬಲವಾದುದು, ಇವುಗಳೆಲ್ಲ ಕೊನೆಗೆ ಅವನಿಂದಲೇ ಬರುವುದು. ಒಳ್ಳೆಯವರು ಕೆಟ್ಟವರು ಎಲ್ಲ ಅವನ ಮಾಯೆ, ಅವನ ಆಟ. ಉದಾಹರಣೆಗೆ, ತೋಟದ ಮರಗಳೆಲ್ಲ ಎತ್ತರದಲ್ಲಿ, ಸೌಂದರ್ಯದಲ್ಲಿ ಮತ್ತು ಭವ್ಯತೆಯಲ್ಲಿ ಒಂದೇ ಸಮನಾಗಿಲ್ಲ. ಎಲ್ಲಿವರೆಗೂ ಒಬ್ಬನು ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿಲ್ಲವೋ ಅಲ್ಲಿಯವರೆಗೂ ಒಬ್ಬನು ತಾನು ಸ್ವತಂತ್ರವೆಂದು ತಿಳಿಯುತ್ತಾನೆ. ಆದರೆ ಈ ಮೋಹವನ್ನು ಮಾನವನಲ್ಲಿ ಇಟ್ಟಿರುವವನು ಕೂಡ ದೇವರೇ. ಇಲ್ಲದೇ ಇದ್ದರೆ ಪಾಪದ ರಾಶಿ ಹೆಚ್ಚಾಗುತ್ತಿತ್ತು. ತಪ್ಪನ್ನು ಮಾಡುವುದಕ್ಕೆ ಜನರು ಅಂಜುತ್ತಿರಲಿಲ್ಲ. ಪಾಪಕ್ಕೆ ಮತ್ತು ದೋಷಕ್ಕೆ ಶಿಕ್ಷೆಯೂ ಇರುತ್ತಿರಲಿಲ್ಲ. ಆದರೆ ಯಾರು ದೇವರನ್ನು ಕಂಡಿರುವರೋ ಅವರ ಮನಸ್ಥಿತಿ ನಿನಗೆ ಗೊತ್ತೇ. ಅವರು ಹೀಗೆ ಹೇಳುತ್ತಾರೆ ಮತ್ತು ಇದರಂತೆ ಅನುಭವಿಸುತ್ತಾರೆ, ನಾನು ಯಂತ್ರ, ನೀನು ಯಾಂತ್ರಿಕನು, ನಾನು ರಥ, ನೀನು ಸಾರಥಿ, ನೀನು ಚಲಿಸಿದಂತೆ ನಾನು ಚಲಿಸುವೆನು, ನೀನು ಪ್ರೇರೇಪಿಸಿದಂತೆ ನಾನು ಮಾತನಾಡುವೆನು. ದೇವರು ಕಳ್ಳನಿಗೆ ಹೋಗಿ ಕದಿಯುವಂತೆ ಪ್ರೇರೇಪಿಸುವನು ಮತ್ತು ಅದೇ ಕಾಲದಲ್ಲಿ ಮನೆಯವನಿಗೆ ಕಳ್ಳ ಬಂದಿರುವನು ಎಂದು ಎಚ್ಚರಿಸುವನು.